ವೀಕ್ಷಕರೇ, ಇತ್ತೀಚೆಗೆ ಕಾಲಮಾನದಲ್ಲಿ ಯಾವುದು ಅಸಲಿ ಯಾವುದು ನಕಲಿ ಅನ್ನೋಕ್ಕಾಗಲ್ಲ. ಈಗ ಆರೋಗ್ಯಕ್ಕೆ ಸಂಬಂಧಿಸಿದ ಮಾತ್ರೆಗಳು ಸಹ ಡುಪ್ಲಿಕೇಟ್ ಬಂತಾ ಎಂಬ ಅನುಮಾನ ವ್ಯಕ್ತವಾಗಿದೆ. ಇಳಕಲ್ ನಗರದ ಅಪೋಲೋ ಫಾರ್ಮಸಿಗೆ ಸಾರ್ವಜನಿಕರ ಮುತ್ತಿಗೆ. ಹೌದು ವೀಕ್ಷಕರೇ, ಇತ್ತೀಚೆಗೆ ಎಲ್ಲವೂ ಡುಪ್ಲಿಕೇಟ್ ವಸ್ತುಗಳದ್ದೇ ಹಾವಳಿ. ಅವರಂತೆ ರೋಗಿಗಳು ತೆಗೆದುಕೊಳ್ಳುವ ಮಾತ್ರೆಗಳು ಡುಪ್ಲಿಕೇಟ್ ಬರುತ್ತಿದ್ದಾವಾ ಅನ್ನುವ ಅನುಮಾನ ಹುಟ್ಟಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಳಕಲ್ ನಗರದ ಅಪೋಲೋ ಫಾರ್ಮಸಿಯವರು ನಕಲಿ ಮಾತ್ರೆ ನೀಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಸಕ್ಕರೆ ಕಾಯಿಲೆಗೆ ಸಂಬಂಧಿಸಿದ ಮಾನ್ಕೈಂಡ್ ಕಂಪನಿಯ ಗ್ಲೈಮಿಸ್ಟಾರ್ M1 ಮಾತ್ರೆಯನ್ನು ಗ್ರಾಹಕರೊಬ್ಬರು ಸುಮಾರು 8 ದಿನಗಳ ಹಿಂದೆ ಅಪೋಲೋ ಫಾರ್ಮಸಿಯಲ್ಲಿ ಖರೀದಿಸಿದ್ದರು. ಬೆಳಿಗ್ಗೆ ತೆಗೆದುಕೊಂಡ ಮಾತ್ರೆಯು ಹೊಟ್ಟೆಯಲ್ಲಿಯೇ ಕರಗದೆ ಉಳಿದುಕೊಂಡಿದೆ ಮತ್ತು ಸಂಜೆ ವೇಳೆಗೆ ವಾಂತಿ ಪ್ರಾರಂಭವಾಗಿದ್ದು, ವಾಂತಿಯಲ್ಲಿ ಆ ಮಾತ್ರೆ ಹೇಗೆ ನುಂಗಿದ್ದರೋ ಹಾಗೆ ಹೊರಗೆ ಬಂದಿದೆ. ಇದರಿಂದ ಮಾತ್ರೆ ಬಗ್ಗೆ ಅನುಮಾನ ಉಂಟಾದ ಹಿನ್ನೆಲೆಯಲ್ಲಿ ಗ್ರಾಹಕರು ಮರುದಿನವೇ ಫಾರ್ಮಸಿಗೆ ಬಂದು ಅವರ ಮುಂದೆ ಮಾತ್ರೆಯನ್ನು ತಣ್ಣೀರು ಮತ್ತು ಬಿಸಿ ನೀರಿನಲ್ಲಿ ಕರಗಿಸಲು ಪ್ರಯತ್ನಿಸಿದ್ದಾರೆ. ಆದರೆ 8 ತಾಸು ಕಳೆದರೂ ಆ ಮಾತ್ರೆಗಳು ಕರಗದೆ ಜೆಲ್ಲಿ ರೀತಿಯಲ್ಲೇ ಉಳಿದಿವೆ. ಕಾರಣ ಅಪೋಲೋ ಫಾರ್ಮಸಿಯಲ್ಲಿ ದೂರು ಸಲ್ಲಿಸಿದ್ದಾರೆ. ಆದರೆ ದೂರು ನೀಡಿದರೂ ಇಂದು ನಾಳೆ ಎಂದು ಹೇಳುತ್ತಲೇ ಕಂಪನಿಯವರು ಕಾಲಹರಣ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂದು ಸಾಯಂಕಾಲ ಗ್ರಾಹಕರ ಜೊತೆ ಸಾರ್ವಜನಿಕರು ಅಪೋಲೋ ಫಾರ್ಮಸಿಗೆ ಆಗಮಿಸಿ ಫಾರ್ಮಸಿಯನ್ನು ಬಂದ್ ಮಾಡಬೇಕು ಎಂದು ತೀವ್ರವಾಗಿ ಒತ್ತಾಯಿಸಿದ್ದಾರೆ. ಘಟನೆಗೆ ಪ್ರತಿಕ್ರಿಯೆ ನೀಡಿದ ಅಪೋಲೋ ಫಾರ್ಮಸಿ ಸಿಬ್ಬಂದಿ, ಗ್ರಾಹಕರು ನೀಡಿದ ದೂರನ್ನು ನಮ್ಮ ಮೇಲಧಿಕಾರಿಗಳಿಗೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಮೇಲಧಿಕಾರಿಗಳು ಮಾತ್ರೆ ತಯಾರಿಸಿದ ಕಂಪನಿಗೆ ಪತ್ರ ಬರೆದಿದ್ದಾರೆ. ಕಂಪನಿಯ ಪ್ರತಿನಿಧಿಗಳು ಇಂದು ಮಧ್ಯಾಹ್ನ ಬರಬೇಕಾಗಿತ್ತು. ಆದರೆ ಅವರು ಸ್ಥಳಕ್ಕೆ ಆಗಮಿಸಿಲ್ಲ ಎಂದು ಹೇಳಿದ್ದಾರೆ. ಇದರಿಂದ ಗ್ರಾಹಕರು ಮತ್ತಷ್ಟು ಕೋಪಗೊಂಡಿದ್ದಾರೆ. ಇದರಲ್ಲಿ ಅಪೋಲೋ ಫಾರ್ಮಸಿಯ ಯಾವುದೇ ತಪ್ಪಿಲ್ಲ. ಈ ಸಮಸ್ಯೆಯನ್ನು ಮಾತ್ರೆ ತಯಾರಿಸಿದ ಕಂಪನಿಯೇ ಬಗೆಹರಿಸಬೇಕು ಎಂದು ಫಾರ್ಮಸಿ ಸಿಬ್ಬಂದಿ ಸ್ಪಷ್ಟಪಡಿಸಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದ ಈ ಗಂಭೀರ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು, ಮುಂದಿನ ಬೆಳವಣಿಗೆಗಳತ್ತ ಎಲ್ಲರ ಗಮನ ನೆಟ್ಟಿದೆ. ಏನಂತಂದ್ರು, ಇಲ್ಲ ಸರ್ ಹಂಗೆ ಹೇಳಿದ್ರೆ ಏನೋ ರೆಸ್ಪಾನ್ಸ್ ಕೊಡಲ್ಲ, 1 ಲೆಟ್ರಲ್ಲಿ ಬರ್ಕೊಡಿ ಅಂತಂದ್ರೆ ಲಿಖಿತವಾಗಿ ಬರ್ಕೊಟ್ಟ ಮೇಲೆ ಮರುದಿನ ಬಂದು ಕೇಳಿದೆ. ಅವರಾಗಲೇ ನನಗೆ ಫೋನ್ ಮಾಡಿಲ್ಲ. ಮರುದಿನ ಬಂದು ನಾನೇ ಕೇಳಿದೆ, ಏನಾ ಸರ್ ನಿನ್ನೆ ಲೆಟರ್ ಕೊಟ್ಟಿದ್ದೀನಿ ಅಂತ ಹೇಳಿ. ಇಲ್ಲ ಸರ್ ಅವ್ರು ಮೇಲ್ ಕಳಿಸಿದ್ವಿ, 2 ಡೇಸ್ ವೇಟ್ ಮಾಡಿ ಕಂಪ್ನಿಯವ್ರು ನಿಮ್ಮ ಜೊತೆ ಡೈರೆಕ್ಟಾಗಿ ಬಂದು ಮಾತಾಡ್ತಾರೆ ಅಂತಂದರು. 3 ಡೇಸ್ ಅಲ್ಲ, ನಾನು 4 ಡೇಸ್ ಬಿಟ್ಟು ಮತ್ತೆ ರಿಟರ್ನ್ ಬಂದಿದ್ದೀನಿ. ಅವರಾಗಲೇ ಫೋನ್ ಮಾಡಿಲ್ಲ, ಕಂಪ್ನಿಯವರು ಮಾಡಿಲ್ಲ, ಅಪೋಲೋದವರು ಮಾಡಿಲ್ಲ. 4 ಡೇಸ್ ಬಿಟ್ಬಿಟ್ಟು ನಾನೇ ಬಂದು ಕೇಳಿದಾಗ, ಇಲ್ಲ ಸರ್ ನಾನು ಮೇಲ್ ಕಳಿಸಿದ್ದೀನಿ, ಯಾರೂ ಬರ್ತಾ ಇಲ್ಲ ನನಗೆ, ಇವಾಗ 2 ಗಂಟೆ ತನಕ ಟೈಮ್ ಕೊಡಿ, ಅವರು ಕಂಪ್ನಿಯವ್ರು ಬಂದು ಮಾತಾಡ್ತಾರೆ ಅಂತಂದರು. 2 ಗಂಟೆವರೆಗೆ ಟೈಮ್ ಕೇಳ್ಬಿಟ್ಟು 5 ಗಂಟೆವರೆಗೆ ವೇಟ್ ಮಾಡ್ತಾ ಇದ್ದೀನಿ. ಇದುವರೆಗೆ ಯಾರೂ ಬಂದಿಲ್ಲ. ಕಂಪ್ನಿಯವ್ರು ಏನು ಹೇಳ್ತಾರೆ, ಬರೀ ಅಲ್ಲೇ ಕೂತು ಆಟ ಆಡ್ತಾರೆ. ಇಲ್ಲಿ ಬಂದ್ಬಿಟ್ಟು ನಮ್ಗೆ ಯಾರು ರೆಸ್ಪಾನ್ಸ್ ಕೊಟ್ಟು ಆಡ್ತಾ ಕಾಲ್ ಮಾಡಿದ್ದೀವಿ. ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಮಂಗಳವಾರ ಮಧ್ಯಾಹ್ನ 2 ಗಂಟೆಗೆ ಬರ್ತೀನಿ ರೀ, ಪ್ರಾಬ್ಲಮ್ ಬಗೆಹರಿಸ್ಕೊಡ್ತೀನಿ ಅಂದರೆ ಇಲ್ಲಿವರೆಗೂ ಬಂದಿಲ್ಲ. ಮತ್ತು ಈ ಟ್ಯಾಬ್ಲೆಟ್ ನಾನಲ್ಲ, ಅವರು ಸ್ವತಃ ಹಾಕೊಂಡಿದ್ದಾರೆ, ನೀರಲ್ಲಿ ಹಾಕಿಬಿಟ್ಟಿದ್ದಾರೆ, ಅವ್ರನ್ನೂ ಕರೆಯಿಲ್ಲ ಟ್ಯಾಬ್ಲೆಟ್. ಅದು ವಿಡಿಯೋ ಇದೆ, ಲೈವ್ ವಿಡಿಯೋ ಅದು ಇದೆ, ಅವ್ರು ಮಾಡಿ. ಈಗ ಆಮೇಲೆ ಈಗ ಟ್ಯಾಬ್ಲೆಟ್ ತೋರಿಸ್ತೀನಿ, ಬಟ್ಟೆಲ್ಲ ಹಾಕಿರೋ ಟ್ಯಾಬ್ಲೆಟ್ ತೋರಿಸ್ತೀನಿ. ಸಿಂಗಲ್ 1000 ಇವತ್ತು 2 ಟ್ಯಾಬ್ಲೆಟ್ ಅಪೋಲೋದಲ್ಲಿ ತೊಗೊಂಡಿರೋದು, 1 ಟ್ಯಾಬ್ಲೆಟು ಸರ್ಕಾರಿ ಹಾಸ್ಪಿಟಲಲ್ಲಿ ತೊಗೊಂಡಿರೋದು. ಸರ್ಕಾರಿ ಹಾಸ್ಪಿಟಲಲ್ಲಿ ತೊಗೊಂಡಿರೋ ಟ್ಯಾಬ್ಲೆಟು ಮೆಲ್ಟ್ ಆಗುತ್ತೆ, ಇದು 2 ಮೆಲ್ಟೇ ಆಗಲ್ಲ. ಅದು ಶುಗರ್ ಟ್ಯಾಬ್ಲೆಟೇ, ಸೇಮ್ ಕಂಟೆಂಟು.